ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 18:46. ಯೆಹೋವನು ಚೈತನ್ಯ ಸ್ವರೂಪನು. ಪ್ರತ್ಯೇಕವಾಗಿ ದಾವೀದನು ಈ ಕೀರ್ತನೆಯನ್ನು ಬರೆಯುವುದಾಗಿ ನಾವು ನೋಡಬಹುದು. ಬಹಳ ಒಂದು ದೊಡ್ಡ ಒಂದು ಕೀರ್ತನೆ. ಜಯಪ್ರದನಾದ ಯೆಹೋವನಿಗೆ ಸ್ತುತಿ ಮಾಡುವಂತಹ ಒಂದು ಕೀರ್ತನೆಯಾಗಿ ನೋಡ್ತೀವಿ. ಜಯಪ್ರದನಾದಂತಹ ಯೆಹೋವನಿಗೆ ಸ್ತುತಿ ಮಾಡುವಂತಹ ಒಂದು ಕೀರ್ತನೆ. ಜಯವನ್ನು ಕೊಟ್ಟಂತಹ ಒಬ್ಬ ದೇವರು, ಅದ್ಭುತವನ್ನು ಮಾಡಿದಂತಹ ಒಬ್ಬ ದೇವರಿಗೆ ಸ್ತುತಿಸಬೇಕು. ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಮಗೆ ಜಯವನ್ನು ಕೊಟ್ಟಂತಹ, ನಮ್ಮ ಇಕ್ಕಟ್ಟಿನಲ್ಲಿ, ನಮ್ಮ ವೇದನೆಯಲ್ಲಿ, ನಮ್ಮ ನಿರಾಶೆಯಲ್ಲಿ, ನಮ್ಮ ದುಃಖದಲ್ಲಿ ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರನ್ನು ಸ್ತುತಿಸಬೇಕು, ಆ ದೇವರನ್ನು ಘನಪಡಿಸಬೇಕು, ಆ ದೇವರಿಗೆ ಸಲ್ಲಿಸಬೇಕಾದಂಥ ಆರಾಧನೆಗಳನ್ನು ಸಲ್ಲಿಸಬೇಕು. ಹಾಗೆ ದಾವೀದನು ಈ ಕೀರ್ತನೆಯನ್ನು ಬರೆಯುತ್ತಾ ಬಂದು 46ನೇ ಕೀರ್ತನೆ ಓದ್ತೇವೆ. ಯೆಹೋವನು ಚೈತನ್ಯ ಸ್ವರೂಪನು. ದ ಲಾರ್ಡ್ ಲೀವ್ಸ್ ಅಂತ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಜೀವಿಸ್ತಾ ಇದ್ದಾನೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಭಾಷೆಗಳಲ್ಲಿ, ಹಿಂದಿ ಆಗಿರ್ಬೋದು, ತಮಿಳ್ ಮತ್ತು ಮಲಯಾಳಂ, ಇಂಗ್ಲೀಷ್ ಎಲ್ಲದರಲ್ಲೂ ಯೆಹೋವನು ಜೀವಿಸ್ತಾ ಇದ್ದಾನೆ, ದ ಲಾರ್ಡ್ ಲೀವ್ಸ್ ಅಂತ ಕೊಟ್ಟಾಗ ಕನ್ನಡದಲ್ಲಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಯೆಹೋವನು ಚೈತನ್ಯ ಸ್ವರೂಪನು. ಅದರ ಅರ್ಥ ಯೆಹೋವನು ಚೈತನ್ಯ ಉಳ್ಳಂತಹ ವ್ಯಕ್ತಿ ಮಾತ್ರ ಅಲ್ಲ, ನನ್ನನ್ನು ಚೈತನ್ಯಗೊಳಿಸುವಂತಹ ದೇವರು, ನನ್ನೊಳಗೆ ಒಂದು ಚೈತನ್ಯವನ್ನು ತುಂಬಿಸುವಂತಹ ದೇವರು. ಚೈತನ್ಯವನ್ನು ಕಳ್ಕೊಂಡಂತಹ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಸಾಧಾರಣ ಚೈತನ್ಯ ಅನ್ನೋದು ಒಂದು ಹುಡುಗಿಯ ಹೆಸರು. ಹುಡುಗಿಗೆ, ಹೆಣ್ಮಗುವಿಗೆ ಇಡುವಂಥ ಹೆಸರು ಚೈತನ್ಯ. ಈ ಹೆಸರನ್ನು ಇಟ್ಟಿದ್ದರಿಂದ ಚೈತನ್ಯ ಬರಲ್ಲ. ಚೇತನ್ ಅಂತ ಹುಡುಗನಿಗೆ ಇಡ್ತಾರೆ. ಅಂದರೆ ಚೈತನ್ಯದ ಇನ್ನೊಂದು ಅರ್ಥ, ಗಂಡು ಮಕ್ಕಳಿಗೆ ಚೇತನ್ ಅಂತ ಇಡ್ತಾರೆ. ನಮ್ಮ ಮಕ್ಕಳಿಗೆ ಚೇತನ್ ಅಂತನೋ, ನಮ್ಮ ಮಗನಿಗೆ ಚೇತನ್, ಮಗಳಿಗೆ ಚೈತನ್ಯ ಅಂತ ಇಟ್ಟಿದ್ದರಿಂದ ಅವರಲ್ಲಿ ಚೈತನ್ಯ ಬರಬೇಕು ಅಂತ ಇಲ್ಲ. ಹಾಗಾದರೆ ಚೈತನ್ಯ ಕೊಡೋದು ಯಾರು? ದೇವರು ನಮಗೆ ಚೈತನ್ಯ ಕೊಡ್ತಾರೆ. ನಮಗೆ ಬಲಹೀನತೆ ಬಂದಾಗ, ಶರೀರದಲ್ಲಿ ಬಲಹೀನತೆ ಬಂದು ಸುಸ್ತಾದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹೇಳ್ತಾರೆ, ನೀವು ಫುಲ್ ಟಯರ್ಡ್ ಆಗಿದ್ದೀರಾ, ನಿಮಗೆ 1-2 ಬಾಟ್ಲು ಗ್ಲೂಕೋಸ್ ಹಾಕಬೇಕು. ಗ್ಲೂಕೋಸ್ ಹಾಕಿದ ತಕ್ಷಣ ಇಲ್ಲದಂತಹ ಬಲ ನಮ್ಮಲ್ಲಿ ಬರ್ತದೆ. ಈ ಕಳೆದುಕೊಂಡಿದ್ದಂತಹ ಚೈತನ್ಯ ನಮಗೆ ಮರುಕಳಿಸುತ್ತೆ, ವಾಪಸ್ ಬರುತ್ತೆ. ಅದೇ ರೀತಿಯಲ್ಲಿ ದೇವರ ಮಾತು ನಮಗೆ ಕೇಳುವಾಗ, ದೇವರ ವಾಕ್ಯ ನಮಗೆ ಕೇಳುವಾಗ ನಮಗೆ ಚೈತನ್ಯ ಉಂಟಾಗ್ತದೆ. ಇಬ್ರಿಯ 4:12 ಹೇಳುತ್ತೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಅದು ಜೀವ ಇರುವಂತಹ ವಾಕ್ಯ, ಅದು ಚೈತನ್ಯವನ್ನು ಕೊಡುವಂತಹ ವಾಕ್ಯ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ಕಳೆದುಕೊಂಡಂತಹ ಚೈತನ್ಯವನ್ನು ಮರಳಿ ಕೊಡುವುದಕ್ಕೆ ಶಕ್ತವಾಗಿದೆ ದೇವರ ವಾಕ್ಯ ಅನ್ನೋದನ್ನು ಮರಿಬಾರ್ದು. ದೇವರ ವಾಕ್ಯ ನಮ್ಮಲ್ಲಿ ಚೈತನ್ಯ ಉಂಟು ಮಾಡುತ್ತೆ. ದೇವರು ನಮ್ಮಲ್ಲಿ ಚೈತನ್ಯವನ್ನು ಉಂಟು ಮಾಡ್ತಾನೆ. ನಮ್ಮೊಳಗೆ ಒಂದು ಚೈತನ್ಯ. ಕೆಲವು ಸಂದರ್ಭದಲ್ಲಿ ನಷ್ಟವಾದದ್ದನ್ನು ದೇವರು ವಾಪಸ್ ಕೊಡುವಾಗ ನಮಗೆ ಚೈತನ್ಯ ಉಂಟಾಗುತ್ತೆ. ಆದಿಕಾಂಡ 45ನೇ ಅಧ್ಯಾಯ ನೀವು ಓದಬೇಕಾದ್ರೆ ಗೊತ್ತಾಗ್ತದೆ. ಅಲ್ಲಿ ಯಾಕೋಬನು ತನ್ನ ಮಗನಾದ ಯೋಸೇಫನನ್ನು ಕಳೆದುಕೊಂಡು ಚೈತನ್ಯ ಕಳೆದುಕೊಂಡಿರ್ತಾನೆ. ಆದರೆ ಯೋಸೇಫನು ರಥಗಳನ್ನು ಕಳುಹಿಸಿ ಅಪ್ಪನನ್ನು ಪುನಃ ಕರೆದುಕೊಳ್ಳುವಾಗ ವಾಕ್ಯ ಈ ರೀತಿ ಹೇಳ್ತದೆ, ಯಾಕೋಬನು ಚೇತರಿಸಿಕೊಂಡನು, ಅಥವಾ ಯಾಕೋಬನು ಚೈತನ್ಯವನ್ನು ಹೊಂದಿಕೊಂಡನು. ಹೇಗೆ ಗೊತ್ತಾ? ನಷ್ಟವಾದದ್ದನ್ನು ಇನ್ನೆಂದಿಗೂ ನಾನು ಯೋಸೇಫನ ಮುಖವನ್ನು ಕಾಣುವುದೇ ಇಲ್ಲ, ನಿಸ್ಸಂದೇಹವಾಗಿ ಅವನು ಕೊಲ್ಲಲ್ಪಟ್ಟಿದ್ದಾನೆ ಎಂಬ ನಂಬಿಕೆಯಿಂದ ಇದ್ದಂತಹ ಅವನ ಜೀವಿತದಲ್ಲಿ ದೇವರು ಆ ಯೋಸೇಫನನ್ನು ಅವನ ಮುಂದೆ ಕಳಿಸುವಾಗ, ಅಥವಾ ಅವನು ಕಳಿಸಿದ ರಥಗಳನ್ನು ನೋಡಿದಾಗ ಯೋಸೇಫನನ್ನು ನಾನು ನೋಡ್ತೀನಿ ಎಂಬ ಒಂದು ತಿಳುವಳಿಕೆ ಅವನಲ್ಲಿ ಬಂದಾಗ ಅವನಲ್ಲಿ ಒಂದು ಚೇತರಿಕೆ ಉಂಟಾಯಿತು. ಹೇಗೆ ಸಾಧ್ಯ ಆಯಿತು? ನಷ್ಟವಾದದ್ದನ್ನು ದೇವರು ಅವನಿಗೆ ತಿರುಗಿ ಕೊಟ್ಟಾಗ ಒಂದು ಚೈತನ್ಯ. ಈ ದಿವಸ ಯಾವ ವಿಷಯವನ್ನು ಕಳೆದುಕೊಂಡು ಚೈತನ್ಯವನ್ನು ಕಳೆದುಕೊಂಡಿದ್ದೀಯೋ, ಯಾವ ವಿಷಯ ಇಲ್ಲ ಅಂತೇಳಿ ಬೇಸರದಲ್ಲಿದ್ದೀಯೋ, ಈ ಬೆಳಗ್ಗೆ ನೀನು ಪ್ರಾರ್ಥನೆ ಮಾಡುವುದಾದರೆ ನಷ್ಟವಾದದ್ದನ್ನು ನಿನಗೆ ತಿರುಗಿ ಕೊಟ್ಟೆಯೋ, ನಿನ್ನ ಚೈತನ್ಯವನ್ನು ಮರಳಿ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ.
ಈ ದಿವಸ ನಿರಾಶೆ ಪಡದೆ, ವೇದನೆ ಪಡದೆ ಕರ್ತನ ಮುಖವನ್ನು ನೋಡುವುದಾದರೆ ನಿನ್ನಲ್ಲಿ ಕಳೆದುಕೊಂಡಂಥ ಚೈತನ್ಯವನ್ನು ಮರಳಿ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಮನುಷ್ಯರು ಕೊಡುವಂಥ ಚೈತನ್ಯವಲ್ಲ, ಮನುಷ್ಯರ ಮಾತುಗಳು ಚೈತನ್ಯ ಕೊಡೋದಿಲ್ಲ. ಮನುಷ್ಯರ ಮಾತುಗಳು ನಮ್ಮನ್ನು ನಿರಾಶೆಗೊಳಿಸುವಾಗ, ನಮ್ಮಲ್ಲಿರುವಂಥ ಚೈತನ್ಯವನ್ನು ಹಾಳು ಮಾಡುವಾಗ, ದೇವರು ಕಳುಹಿಸುವಂತಹ ಮಾತುಗಳು, ದೇವರು ಕಳಿಸುವಂತಹ ಸಂದೇಶವು ನಿನ್ನಲ್ಲಿ ಚೈತನ್ಯವನ್ನು ಉಂಟು ಮಾಡ್ತದೆ. ಈ ಬೆಳಗ್ಗೆ ಆತನಿಗೆ ಹೇಳೋಣ, ಸ್ವಾಮಿ ನನ್ನನ್ನು ಚೈತನ್ಯಗೊಳಿಸೋ, ನನ್ನನ್ನು ಬಲಪಡಿಸೋ, ನನ್ನ ಬಲಹೀನತೆಯನ್ನು ನೀಗಿಸು, ನನ್ನನ್ನು ಧೈರ್ಯಗೊಳಿಸು ಎಂಬುದಾಗಿ ದೇವರ ಹಸ್ತಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಯಾಕೋಬನನ್ನು ಚೈತನ್ಯಗೊಳಿಸಿದಂತಹ ದೇವರು ನಮ್ಮ ಜೀವಿತದಲ್ಲೂ ಸಹ ತನ್ನ ವಾಕ್ಯದ ಮೂಲಕ, ತನ್ನ ಮಾತುಗಳ ಮೂಲಕ, ನಷ್ಟವಾದದ್ದನ್ನು ತಿರುಗಿ ಕೊಡುವುದರ ಮೂಲಕ ನಮ್ಮನ್ನು ಚೈತನ್ಯಗೊಳಿಸುವುದಕ್ಕೆ ಶಕ್ತನು. ಕಾರಣ ಆತನು ಚೈತನ್ಯ ಸ್ವರೂಪನಾದ ದೇವರಾಗಿದ್ದಾನೆ. ಆತನಲ್ಲಿ ಆಶ್ರಯಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಸಂಗಡ ಇರಲಿ ಅಪ್ಪ. ಕಳೆದುಕೊಂಡಂಥ ಚೈತನ್ಯವನ್ನು ನಮಗೆ ಮರಳಿ ಕೊಡುವಂಥ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.